ಸೌರಮಂಡಲದಲ್ಲಿ 8 ಗ್ರಹಗಳಿವೆ. ಇವುಗಳ ಕ್ರಮವಾಗಿ ಹೆಸರುಗಳು: ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೌರಮಂಡಲ ಎಂದರೇನು? ಸೌರಮಂಡಲ ಎಂದರೆ ಸೂರ್ಯನನ್ನು ಕೇಂದ್ರವಾಗಿ ಹೊಂದಿಕೊಂಡಿರುವ, ಅದರ ಸುತ್ತ ನಿರ್ದಿಷ್ಟ ಕಕ್ಷೆಗಳಲ್ಲಿ ಪರಿಕ್ರಮಣ ಮಾಡಿರುವ ಗ್ರಹಗಳು, ಉಪಗ್ರಹಗಳು, ಗ್ರಹಿಕೆಗಳು, ಧೂಮಕೇತುಗಳು ಮತ್ತು ಉಲ್ಕೆಗಳ ಸೇರಿದ ಸಮೂಹವನ್ನೇ ಸೌರಮಂಡಲ ಎನ್ನುವರು. ಸೂರ್ಯನನ್ನು ಸೌರಮಂಡಲದ ಕೇಂದ್ರವಾಗಿ ಇದೇ ಹೈಡ್ರೋಜನ್, ಹೀಲಿಯಂ ಅನಿಲಗಳಿಂದ ನಿರ್ಮಿತವಾಗಿರುವ ಒಂದು ದೊಡ್ಡ ಅಗ್ನಿಗೋಳದ ಮತ್ತು ಸೂರ್ಯನಲ್ಲಿ ನಡೆಯುವ ಅಣು ಸಂಯೋಜನೆಯ ಪ್ರಕ್ರಿಯೆಯ ಮೂಲಕ ಅಪಾರ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದೇ ಭೂಮಿಯ ಜೀವಕ್ಕೆ ಆಧಾರವಾಗಿದೆ. ಈ ಗ್ರಹಗಳಲ್ಲಿಯೇ ಭೂಮಿ ಜೀವವಿರುವ ಏಕೈಕ ಗ್ರಹ. ಇದಕ್ಕೆ ಕಾರಣ ಇಲ್ಲಿ ವಾಯು, ನೀರು ಮತ್ತು ಶುದ್ಧ ತಾಪಮಾನವಿದೆ. ಗುರು ಅತಿ ದೊಡ್ಡ ಗ್ರಹವಾಗಿದ್ದು ಶನಿ ತನ್ನ ಸುಂದರ ಉಂಗುರಗಳಿಂದಾಗಿ ಪ್ರಸಿದ್ಧ. ಶುಕ್ರ ಅತಿ ಬಿಸಿಯಾದ ಗ್ರಹವಾಗಿದ್ದು ಭೂಮಿ ಮಂಗಳ ಕೆಂಪು ಗ್ರಹವೆಂದು ಕರೆಯಲ್ಪಡುತ್ತದೆ. ಗ್ರಹಗಳ ಹೊರತಾಗಿ ಸೌರಮಂಡಲದಲ್ಲಿ ಉಪಗ್ರಹ, ಭೂಮಿ, ಗ್ರಹಗಳು, ಮಂಗಳ ಮತ್ತು ಗುರುವಿನ ಪ್ರದೇಶದಲ್ಲಿ ಹಾಗೂ ಧೂಮಕೇತುಗಳು ಸಹ ಇವೆ. ಧೂಮಕೇತುಗಳು ಸೂರ್ಯನ ಸಮೀಪ ಬಂದಾಗ ಪ್ರಕಾಶಮಾನವಾದ ಬಾಲವನ್ನು ಹೊಂದಿರುತ್ತದೆ. ಸೂರ್ಯನಿಗೆ ಹತ್ತಿರವಾಗಿರುವ ಗ್ರಹ ಬುಧ ಗ್ರಹ. ಶುಕ್ರವನ್ನು ಬೆಳ್ಳಿಚುಕ್ಕಿ ಗ್ರಹ ಎಂದು ಕರೆಯುತ್ತಾರೆ. ಭೂಮಿ ನೀಲಿ ಬಣ್ಣದ ಗ್ರಹ. ಮಂಗಳ ಕೆಂಪು ಬಣ್ಣದ ಗ್ರಹ. ಗುರು ಅತಿ ದೊಡ್ಡ ಗ್ರಹ. ಶನಿ ಉಂಗುರ ಗ್ರಹ. ಯುರೇನಸ್ ಶೀತ ಗ್ರಹ. ನೆಪ್ಚೂನ್ ಶೀತ ಗ್ರಹ. ಧನ್ಯವಾದ.